ನೋಡಿ ಇದು ಗೀವ್ ಹಾಲಿನಿಂದ ಗಿಣ್ಣ ಮಾಡಿದ್ದೆ ನಾನು. ನೋಡ್ರಿ ಒಬ್ಬರು ಹಾಲು ಕೊಟ್ಟಿದ್ರು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಟ್ಟೆನ ಗಿಣ್ಣ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ನಾನು ಹಾಲು ಸೋಸಿ ಇಟ್ಕೊಂಡಿದ್ದೆ. ಇದು ಆಕಳಿನ ಹಾಲು ಫ್ರೆಂಡ್ಸ್. ಆಕಳಿನ ಹಾಲು ಗೀವ್ನ ಹಾಲು ಕೊಟ್ಟಿದ್ರು ಒಬ್ಬರು, ಗಿಣ್ಣದ ಹಾಲು. ಮತ್ತು ಹೇಗಿದ್ದರೂ ಗಿಣ್ಣ ಮಾಡ್ತಾಯಿದ್ದೆ, ನಿಮಗೂ ತೋರಿಸೋಣ ಅಂತ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ಒಂದು ಕಡೆ ನಾನು ಸೋಸಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನಾವು ಬೆಲ್ಲ ಕರಗೋವರೆಗೂ ಬಿಡಬೇಕಿದೆ. ನಾವು ಗಟ್ಟಿಗೆ ಮಾಡ್ಕೋಬೇಕು ಅಂದರೆ ಈ ಥರ ಮಾಡಬೇಕು. ನಮಗೆ ಇಲ್ಲ ಹಾಗೆ ಕುಡಿಯೋಕೆ ಬೇಕು ಅನ್ನೋರಾದರೆ ನೀವು ಆವಾಗಲೇ ಬೆಲ್ಲ ಹಾಕಿಬಿಟ್ಟು ಕಾಸ್ಕೊಂಡು ಕುಡಿಬೋದು. ಆದರೆ ನಾನು ಗಟ್ಟೆನ ಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಅರ್ಧ ಗಂಟೆ ನೀವು ಪೂರ್ತಿ ಬೆಲ್ಲ ಕರಗೋವರೆಗೂ ಹಾಗೆ ಬಿಟ್ಬಿಡಿ. ನೋಡಿ ಈ ಥರ ಎಲ್ಲ ಒಂದು ಸ್ಪೂನಿಂದ ಆ ಕಡೆ ಈ ಕಡೆ ನೀಟಾಗಿ ಕಲಿಸ್ಬಿಟ್ಟು ಕರಗೋಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ಇದು ಗಟ್ಟೆನ ಗಿಣ್ಣ ತುಂಬ ಚೆನ್ನಾಗಾಗುತ್ತೆ. ನೀವು ಚಪಾತಿಗೆ ಮತ್ತು ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಪೂರಿಗೆ ಸಹಿತ ಮಾಡ್ಕೊಂಡು ತಿನ್ಬೋದು. ನಮ್ಮ ಕಡೆ ಹಳ್ಳಿ ಸೈಡು ಜಾಸ್ತಿ ನಾವು ಗಿಣ್ಣನ ಮಾಡ್ಕೊತೀವ್ರಿ. ಸಿಟಿ ಒಳಗೆ ಸ್ವಲ್ಪ ಗೀವಿನ ಹಾಲು ಸಿಗೋದು ಕಮ್ಮಿನೇ, ಆದರೆ ಹಳ್ಳಿಯಾಗ ಮಾತ್ರ ಕೊಡ್ತಾರೆ. ಬಾಜು ಮನೆಯವರು ಹಾಲು ಕೊಟ್ಟಿದ್ರು. ಮತ್ತು ಗಿಣ್ಣ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿರಿ ಫುಲ್ಲು ಕರಗ್ತಾ ಇದೆ. ಇದನ್ನು ಇನ್ನೊಂದ್ಸಲ ನೀವು ಸೋಸ್ಕೋಬೇಕು ನೋಡಿ. ಇವಾಗ ಇದು ಕರಗ್ತು ಬೆಲ್ಲ. ಇದಕ್ಕೆ ಐತಲ್ರಿ ಒಂದೆರಡು ಏಲಕ್ಕಿ ಕಾಯಿ ಮತ್ತು ಒಂದು ಸ್ವಲ್ಪ ಒಣಶುಂಠಿ ಜಬ್ಬಿ ಹಾಕೋಬೇಕು. ಏಲಕ್ಕಿ ಕಾಯಿ ಇದೆಲ್ಲ ಹಾಕೋಬೋದು, ಆಮೇಲೆ ನೀವು ಲಾಸ್ಟಿಗೆ ಏನು ಬೇಯಕ್ಕೆ ಇಡ್ತಿರಲ್ಲ ಅವಾಗ ಬೇಕಾದರೂ ಹಾಕೋಬೋದು ನೋಡಿ. ತುಂಬ ಚೆನ್ನಾಗಿ ಬರ್ತೈತೆ ರೀ ಇದು ಗಟ್ಟೆನ ಗಿಣ್ಣ. ಯಾರೂ ಅಷ್ಟು ಅಳುಕಾಗಿರೋ ಗಿಣ್ಣನ ಇಷ್ಟಪಡಲ್ಲ, ಗಟ್ಟೆನ ಗಿಣ್ಣನೇ ಇಷ್ಟಪಡ್ತಾರೆ. ನಮ್ಮ ಮಕ್ಕಳಿಗೆ ಗಟ್ಟೆನೇ ಇರಬೇಕು ಗಿಣ್ಣ ನೋಡಿ. ಈಗ ಶುಂಠಿ ಪುಡಿ ಇದರಲ್ಲೇ ಹಾಕಿಬಿಟ್ಟು ಇದನ್ನು ನೀಟಾಗಿ ಇನ್ನೊಂದ್ಸಲ ಸೋಸ್ಕೋತೀನಿ ನಾನು. ಚಲ್ಟ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಒಂದು ಸಲ ಸೋಸ್ಕೊಂಡು ಬೇಯಕ್ಕಿಡಬೇಕು ಫ್ರೆಂಡ್ಸ್. ಇದನ್ನು ನೋಡಿರಿ, ನಮ್ಮ ಮಕ್ಕಳಂತರೂ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಗಿಣ್ಣನ ನೋಡಿ. ಇವಾಗ ನಾನು ಇದನ್ನು ಇಷ್ಟು ಸೋಸ್ಕೊತಾ ಇದ್ದೇನೆ ನೋಡಿ. ಬೇರೆ ಒಂದು ಪಾತ್ರೆಗೆ ಸೋಸ್ಕೊಂಡು ನೋಡಿ, ಈ ಥರ ಎಲ್ಲ ಸೋಸ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ. ಈಗ ಇದರಲ್ಲಿ ಬೆಲ್ಲ ಏನಾದರೂ ಇದ್ದರೆ ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳಿ ಸೋಸ್ಕೋಬೇಕು. ಮತ್ತು ಶುಂಠಿ ಹಾಕಿರೋದ್ರಿಂದ ಈಗ ನೋಡಿರಿ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಮತ್ತೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಈಗ ಅದಕ್ಕೆ ಗೀಬ್ ಹಾಕ್ತಾಯಿದ್ದೇನೆ ನೋಡಿರಿ. ನಾನು ಗೀಬ್ ಅಂತ ಹೇಳಿ ಕೊಡ್ತಾರೆ ಅವರು ಸಪ್ರೇಟು, ಅದನ್ನು ಹಾಕ್ತಾಯಿದ್ದೇನೆ ನೋಡಿ. ಇದನ್ನು ಹಾಕಿದರೆ ಗಟ್ಟಿಯಾಗಿ ನಾವು ಗಿಣ್ಣ ಮಾಡ್ಕೋಬೋದ್ರಿ, ಇಲ್ಲ ಅಂದರೆ ಅಳುಕಾಗ್ಬಿಡ್ತೈತಿ. ಪೂರ್ತಿ ನಾನು ಗೀಬ್ ಹಾಕಿಬಿಟ್ಟು ಕಲಸಿ ಮತ್ತೆ ಬೇಯಕ್ಕಿಡ್ಬೇಕು ನೋಡಿರಿ. ಇದನ್ನು ಅವ್ರು ಗೀಬು ಕೊಡಿ ಅಂದರೆ ಗೀಬು ಹಾಲಿನ ಜೊತೆಗೆ ಗೀಬು ಕೊಡ್ತಾರೆ ಫ್ರೆಂಡ್ಸ್, ಅದು ಸಪ್ರೇಟ್ ಇರುತ್ತೆ ನೋಡಿ. ಈ ಥರ ಎಲ್ಲ ನೀಟಾಗಿ ಇನ್ನೊಂದ್ಸಲ ಕಲಿಸ್ಬಿಟ್ಟು ಇದು ಏನಿಲ್ಲ ಅಂದರೂ ಒಂದು 40 ನಿಮಿಷ ನಾವು ಬೇಯಿಸ್ಕೋಬೇಕು ಇದನ್ನು. ಇದ್ರ ಮೇಲ್ಗಡೆ ಒಂದೆರಡು ಏಲಕ್ಕಿ ಕಾಯಿ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ನಾನು. ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೆ, ಆ ಪಾತ್ರೆಯೊಳಗೆ ಒಂದು ಪ್ಲೇಟ್ ಇಡ್ತಾಯಿದ್ದೇನೆ ನೋಡಿರಿ ನಾನು. ಈ ಪ್ಲೇಟ್ ಮೇಲೆ ನಾವು ಅದನ್ನು ಪಾತ್ರೆನ ಗಿಣ್ಣ ಮಾಡೋ ಪಾತ್ರೆ ಇಡಬೇಕಲ್ಲ, ಹಾಗಾಗಿ ಹಾಗೆ ಇಡೋಕ್ಕಾಗಲ್ಲ, ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕು. ಯಾಕಂದರೆ ಒಂದು 3/4 ಗಂಟೆ ಅಂತೂ ಗಿಣ್ಣ ಬೇಯಬೇಕಲ್ಲ, ಹಾಗಾಗಿ ನೋಡಿ. ಇವಾಗ ಇದನ್ನು ನೀಟಾಗಿ ಈ ಥರ ಮುಚ್ಚಿಬಿಟ್ಟು ಮೇಲೊಂದು ಪ್ಲೇಟ್ ಮುಚ್ಚಿ, ಈ ಥರ ಪ್ಲೇಟ್ ಮುಚ್ಚಿ ಒಂದು ಕುಟ್ಟೋಕಲ್ಲು ಇರುತ್ತಲ್ಲ, ಈ ಥರ ಕುಟ್ಟೋಕಲ್ಲು ಇಟ್ಟರೆ ಅಂದರೆ ನೀವು ಏನೂ ಆಗೋಲ್ಲ ಫ್ರೆಂಡ್ಸ್ ನೋಡಿ. ತುಂಬ ಚೆನ್ನಾಗಿ ಗಿಣ್ಣ ಬರುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಕೆಲವೊಬ್ಬರಿಗೆ ಗಿಣ್ಣ ಮಾಡೋದಕ್ಕೂ ಬರೋದಿಲ್ಲ, ಹಾಗಾಗಿ ತೋರಿಸಿದ್ದೀನಿ ಅಷ್ಟೇ ನೋಡಿ. ಇವಾಗ ನಾನು 3/4 ಗಂಟೆ ಆದಮೇಲೆ ತೆಗಿತಾ ಇದ್ದೇನೆ ನೋಡಿ ನಾನು. ನೀವು ಇದನ್ನು ಕೊರ್ಕೊಂಡಾದರೂ ತಿನ್ಬೋದು, ಇಲ್ಲ ಹಾಗೆ ಆದರೂ ತಿನ್ಬೋದು. ನನ್ನ ಮಗ ಮಮ್ಮಿ ನನಗೆ ಕೊರಿಯೋದು ಬೇಡ, ಹಾಗೆ ಬೌಲಿಗೆ ಹಾಕ್ಕೊಡು ಅಂತ ಹೇಳಿದೆ. ನಾನು ಹಾಗಾಗಿ ಇದನ್ನು ಹಾಗೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ. ನಾನು ಕೊರಿಲಿಲ್ಲ ಫ್ರೆಂಡ್ಸ್, ಇದನ್ನು ಹಾಗೆ ಒಂದು ಬೌಲಿಗೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣ ಅಂತ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಗಿಣ್ಣ ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಗೀಬ್ ಹಾಕಿ ಈಸಿಯಾಗಿ ಗಟ್ಟೆನ ಗಿಣ್ಣ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಫ್ರೆಂಡ್ಸ್. ನೋಡಿದರೆ ತಿನ್ನಬೇಕು ಅನಿಸುತ್ತೆ. ಗಿಣ್ಣ ಎಲ್ಲ ಯಾರು ಇಷ್ಟಪಡಲ್ಲ ಹೇಳಿ, ಗಿಣ್ಣ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಫ್ರೆಂಡ್ಸ್ ನೋಡಿ. ನಾನು ಕೊರಿದಿಲ್ಲ ಫ್ರೆಂಡ್ಸ್, ಇದನ್ನು ಹಾಗೆ ಇದನ್ನು ಮಾಡಿದೆ. ನೀವು ಗಟ್ಟೆ ಗಿಣ್ಣ ಬೇಕು ಅನ್ನೋರು ಈ ಥರ ಮಾಡ್ಕೋಬೇಕು. ಅಳುಕು ಮಾಡ್ಕೋಬೇಕು ಅನ್ನೋನು ಆದರೆ ಹಾಗೆ ನೀವು ಬೆಲ್ಲ ಹಾಲು ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಆದರೆ ಗಟ್ಟೆನ ಗಿಣ್ಣ ಈ ಟೈಪೇ ಬೇಕು ಅನ್ನೋದಾದರೆ ಇಷ್ಟು ಮಾಡ್ಕೋಬೇಕು. ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಭಾಳ ಟೇಸ್ಟ್ ಕೊಡುತ್ತೆ ನೋಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.